ವೀಕ್ಷಕರಿಗೆಲ್ಲ ಮುತ್ತಿನಂಥ ಮಾತು ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸುನೀತಾ ಮಾತನಾಡುವುದು. ವೀಕ್ಷಕರಿಗೆಲ್ಲರಿಗೂ ಯುಗಾದಿ ಹಬ್ಬದ ಕ್ರೋಧಿನಾಮ ಸಂವತ್ಸರದ ಶುಭಾಶಯಗಳು ಹಾಗೂ ಹಿಂದೂಗಳ ಹೊಸ ವರ್ಷದ ಶುಭಾಶಯಗಳು. ಸೂರ್ಯಗ್ರಹಣದ ಮರುದಿನವೇ ಯುಗಾದಿ ಬಂದಿದೆ. ಪ್ರಕೃತಿ ಕೆಲವೊಂದು ಬಾರಿ ಮನಸ್ಸಿನಲ್ಲಿ ತಳಮಳ ತರುವುದಂತೂ ನಿಜ. ಗ್ರಹಣ ಹಾಗೂ ಯುಗಾದಿ ಜೊತೆಯಲ್ಲಿ ಬಂದಿದೆ ಮೂಢನಂಬಿಕೆಗೆ ದಯವಿಟ್ಟು ಒಳಗಾಗಬೇಡಿ. ಯುಗಾದಿ ಹಿಂದೂಗಳಿಗೆ ಹೊಸ ವರ್ಷವಾಗಿದೆ. ಈ ವರ್ಷ ನಿಮಗೆಲ್ಲರಿಗೂ ಹರುಷ ತರಲಿ ಎಂದು ಬಯಸುತ್ತೇನೆ. ಯುಗಾದಿ ಎಂದರೆ ಯುಗದ ಹಾದಿ, ಹೊಸ ವರ್ಷದ ಹಾದಿಯಲ್ಲಿ ನನ್ನ ಎಲ್ಲ YT ಕುಟುಂಬದವರಿಗೆ ನಮ್ಮ ಚಾನಲ್ ವತಿಯಿಂದ ಹಾರ್ದಿಕ ಶುಭಾಶಯಗಳು. ನಾನು ನಿನ್ನೆ ಮಾರ್ಕೆಟ್ಗೆ ಹೋದಾಗ ಕಂಡ ದೃಶ್ಯಾವಳಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಮಾರ್ಕೆಟ್ನಲ್ಲಿ ನಿನ್ನೆ ಹೂವು, ಹಣ್ಣು, ಮಾವು, ಬೇವು, ರಂಗೋಲಿ ಬಣ್ಣದಿಂದ ಕೂಡಿತ್ತು. ನೋಡಲು ಕಣ್ಣಿಗೆ ತುಂಬ ಮುದ ನೀಡುತ್ತಿತ್ತು. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ನಿಮಗಾಗಿ ಈ ದೃಶ್ಯಾವಳಿಗಳನ್ನು ತಂದಿರುತ್ತೇನೆ ವೀಕ್ಷಕರೇ. ರಂಗೋಲಿಯಲ್ಲಿ ಬಣ್ಣಗಳನ್ನು ನೋಡಿ ತುಂಬ ಖುಷಿಯಾಯಿತು. ಎಷ್ಟು ವಿಧದ ಬಣ್ಣಗಳನ್ನು ಇಲ್ಲಿ ಮಾರಲಾಗುತ್ತಿತ್ತು. ಗ್ರಾಹಕರು ಖುಷಿಯಿಂದ ಇದನ್ನು ತಗೊಳ್ಳುತ್ತಿದ್ದರು. ಹೂವು, ಹಣ್ಣು ಮುಂತಾದ ವಸ್ತುಗಳ ಬೆಲೆ ಗಗನಕ್ಕೇರಿದರೂ ಸಹ ಗ್ರಾಹಕರು ಕಷ್ಟದಲ್ಲಿಯೂ ಸಹ ಹಬ್ಬದ ಆಚರಣೆಯನ್ನು ಮಾಡಲು ಆಸೆಪಟ್ಟು ವ್ಯಾಪಾರಕ್ಕಾಗಿ ಬಂದಿದ್ದರು. ನೀವು ಆಚರಿಸಿದ ಯುಗಾದಿಯ ಬಗ್ಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಏರಿಯಾಗಳಲ್ಲಿ ಇರ್ತಕ್ಕಂಥ ಮಾರ್ಕೆಟಲ್ಲಿ ಏನಾದರೂ ವಿಶೇಷತೆ ಕಂಡು ಬಂದಲ್ಲಿ ದಯವಿಟ್ಟು ತಿಳಿಸಿ. ನನ್ನ ಒಂದು ಅಭಿಪ್ರಾಯ ಏನು ಹೇಳಿದರೆ, ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಹೂವು, ಹಣ್ಣು, ಮಾವು ಎಲ್ಲ ಹಬ್ಬದಲ್ಲೂ ಪ್ರತಿಯೊಂದು ಹಬ್ಬದಲ್ಲೂ ನಮಗೆ ಮಾರ್ಕೆಟಲ್ಲಿ ವಿಧವಾದ ವಸ್ತುಗಳು ಸಿಗುತ್ತೆ. ಆದರೆ ಹಬ್ಬದ ಮರುದಿವಸ ಹೋಗಿ ನೋಡಿದಾಗ ಕಸದಿಂದ ತುಂಬಿರ್ತಕ್ಕಂಥ ಮಾರ್ಕೆಟನ್ನು ನಾವು ಕಾಣ್ತೇವೆ. ದಯವಿಟ್ಟು ಗ್ರಾಹಕರಾಗಿರ್ಬೋದು ಅಥವಾ ವ್ಯಾಪಾರ ಮಾಡಲು ಬಂದಿರತಕ್ಕಂಥ ವ್ಯಾಪಾರಸ್ಥರಾಗಿರ್ಬೋದು, ಯಾವುದು ಕಸವನ್ನು ನಾವು ಹಾಕಿರ್ತೀವಿ ಅಲ್ಲಿಂದ ಅದೇ ನಿಮ್ಮ ಬ್ಯಾಗಲ್ಲಿ ಅಥವಾ ಯಾವ ವಸ್ತುಗಳನ್ನು ಮಾರಾಟ ಮಾಡಲು ತಂದಿರುತ್ತೀರ ಅದೇ ಬ್ಯಾಗಿನಲ್ಲಿ ನೀವು ಹೋಗುವಾಗ ಕಸಗಳನ್ನು ತುಂಬಿಸಿಕೊಂಡು ಒಂದು ಕಸದ ತೊಟ್ಟಿಯಲ್ಲಿ ಹಾಕುವಂಥ ಪ್ರಯತ್ನವನ್ನು ಖಂಡಿತವಾಗಲೂ ಮಾಡಿ. ವ್ಯಾಪಾರಸ್ಥರಿಗೆ ಇದೊಂದು ನನ್ನ ಮನವಿ ಹಾಗೂ ಗ್ರಾಹಕರಿಗೂ ಕೂಡ ನನ್ನ ಒಂದು ಮನವಿ. ಎಲ್ಲ ಕಡೆ ಹೋಗುವಾಗ ನೀವು ಕೈಚೀಲವನ್ನು ತೆಗೆದುಕೊಂಡು ಹೋಗಿ. ಅದರಿಂದ ಪರಿಸರಕ್ಕೂ ಒಳ್ಳೆಯದು. ಯಾಕಂದರೆ ಪ್ಲಾಸ್ಟಿಕ್ ಬಳಕೆ ನಾವು ಆದಷ್ಟು ಕಡಿಮೆ ಮಾಡಿದ್ದಲ್ಲಿ ನಮಗೆ ಮುಂದೆ ಅನುಕೂಲವಾಗಿ ಬರುತ್ತದೆ. ಹಬ್ಬದ ಮರುದಿನ ಮಾರ್ಕೆಟನ್ನು ಕಣ್ಣಲ್ಲಿ ನೋಡಲು ಸಾಧ್ಯವಿಲ್ಲ. ಆ ರೀತಿ ಕಸವನ್ನು ತುಂಬಿರ್ತಕ್ಕಂಥ ಜಾಗಗಳನ್ನು ನಾವು ನೋಡ್ತೇವೆ. ಸಾಮಾನ್ಯವಾಗಿ ನಾವು ಪ್ರತಿ ಸಲ ಯೋಚಿಸ್ತೇವೆ, BBMP ಅವರಿದ್ದಾರೆ, ಸರ್ಕಾರ ಇದೆ, ಕಸ ತೆಗೀತಾರೆ ಅಂಥೇಳಿ. ಆದರೆ ಕಸ ಮಾಡುವ ಮುಂಚೆ ನಾವು ಕೂಡ ಯೋಚಿಸಬೇಕು ಅಲ್ವಾ ವೀಕ್ಷಕರೇ? ವ್ಯಾಪಾರಸ್ಥರೇ ಆಗಿರ್ಬೋದು, ತಾವು ತಂದಿರತಕ್ಕಂಥ ಬಾಳೆಕಂದಾಗಿರ್ಬೋದು, ಬೇವು, ಮಾವು, ಕಸದ ರಾಶಿಯನ್ನು ತುಂಬಿಸಿ ಹೋಗಿರ್ತೀರ. ತರುವ ಮುಂಚೆ ನೀವು ಕೂತ್ಕೊಳ್ಳುವ ಪ್ಲೇಸು ಎಷ್ಟು ಕ್ಲೀನಾಗಿ ಇಟ್ಟಿರ್ತಾರೆ BBMP ಅವರು. ಅದೇ ರೀತಿ ನೀವು ಹೋಗುವಾಗ ನಿಮ್ಮ ಕರ್ತವ್ಯ ಏನಿರುತ್ತೆ ಅಂತ ಹೇಳಿದ್ರೆ, ಕಸಗಳನ್ನು ದಯವಿಟ್ಟು ಖಾಲಿ ಚೀಲದಲ್ಲಿ ತುಂಬಿಸಿಕೊಂಡು ಹೋಗಿ ಅದನ್ನು ಕಸದ ತೊಟ್ಟಿಯಲ್ಲಿ ಹಾಕ್ತಕ್ಕಂಥ ಪ್ರಯತ್ನವನ್ನು ಖಂಡಿತ ಮಾಡಿ. ಇದರಿಂದ BBMP ಅವರಿಗೆ ಕೆಲಸ ಮಾಡುವವರಿಗೆ ಕೂಡ ಅನುಕೂಲ ಆಗುತ್ತದೆ. ಯಾಕಂದರೆ ಇಡೀ ದಿನ ಕಸ ತೆಗೆದು ಅವರಿಗೂ ಸಾಕಾಗಿರುತ್ತೆ. ಇಲ್ಲಿ BBMP ಅವರ ಒಂದು ಸಹಕಾರ ಮಾತ್ರವಲ್ಲ, ನಮ್ಮ ಜನರ ಸಹಕಾರವೂ ಕೂಡ ಅತ್ಯಗತ್ಯವಾಗಿರುತ್ತದೆ. ಯಾಕಂದರೆ ನಾವು ಕಸ ಹಾಕುವ ಮುಂಚೆ ಸ್ವಲ್ಪ ಯೋಚಿಸಿದರೆ ಮುಂದೆ ಅದೇ ನಮ್ಮ ಜಾಗದಲ್ಲಿ ನಾವು ಓಡಾಡುವಾಗ ನಮಗೆ ಅನ್ನಿಸ್ತದೆ ಎಷ್ಟು ಕ್ಲೀನಾಗಿದೆ ಅಂಥೇಳಿ. ಅದನ್ನು ಬಿಟ್ಟು ನಾವು ಪದೇ ನಾವು ಕಸಗಳನ್ನು ಹಾಕ್ತಾ ಇದ್ದರೆ ನಮ್ಮ ಒಂದು ಪರಿಸರನ ನಾವೇ ಹಾಳು ಮಾಡಿದಾಗೆ ಆಗುತ್ತದೆ ಅನ್ನೋದೊಂದು ನನ್ನ ಅಭಿಪ್ರಾಯ. ಹಾಗಾಗಿ ವೀಕ್ಷಕರೇ, ದಯವಿಟ್ಟು ವ್ಯಾಪಾರಸ್ಥರಾಗಿರ್ಬೋದು, ಗ್ರಾಹಕರೇ ಆಗಿರ್ಬೋದು, ನಾವೆಲ್ಲರೂ ಕೂಡಿ ಇದಕ್ಕೆ ಪ್ರಯತ್ನ ಮಾಡೋಣ. ಕಸಗಳನ್ನು ಕಸದ ತೊಟ್ಟಿಯಲ್ಲೇ ಹಾಕಲಿಕ್ಕೆ ಆದಷ್ಟು ಪ್ರಯತ್ನ ಮಾಡೋಣ. ನಾವು ಕಸ ಮಾಡಿದಷ್ಟು ನಮ್ಮ ಜಾಗವನ್ನು ನಾವೇ ತುಂಬ ಗಲೀಜಾಗಿ ಇಟ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಬಂದುಬಿಡತ್ತೆ ಅಂತ ನನ್ನ ಅಭಿಪ್ರಾಯ.
ಬನ್ನಿ, ಇಲ್ಲಿ ಒಬ್ಬ ಹೂವಿನ ವ್ಯಾಪಾರಿ ಹತ್ರ ಮಾತಾಡಿದೆ. ಏನು ಹೇಳ್ತಾರೆ ಕೇಳೋಣ, ನಾವು ಅವರ ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ ವೀಕ್ಷಕರೇ. ಎಷ್ಟಿದೆ ರೇಟ್ ಇವಾಗ? 250 ಮಾರು. ಬಿಡಿ ಶಾವಂತಿಗೆ ಇಲ್ಲ ನಿಮ್ಮ ಹತ್ರ? ಶಾವಂತಿಗೆ 1/4 kg 100 ರೂಪಾಯಿ, ಓ, 400 ರೂಪಾಯಿ ಕೆಜಿ. ತಗೊಳ್ತಾ ಇದಾರ ಜನ? ಪರವಾಗಿಲ್ವಾ? ವ್ಯಾಪಾರ ಕಷ್ಟ. ಎಲ್ಲಿ ಬಿತ್ತಿಗೆ ರೇಟ್ ಆಗಿರೋದಕ್ಕೆ ಏನು ಮಾಡಕ್ಕಾಗಲ್ಲ, ರೇಟ್ ಜಾಸ್ತಿ ಐತಿ. ಅದರಿಂದ ಅದಕ್ಕೆ ಮಾರಿ 250 ಮೇಡಮ್, ಮಳೆ 70. ಜನಕ್ಕೂ ತೊಂದ್ರೆ, ನಿಮ್ಗೂ ತೊಂದ್ರೆ ಆಗ್ತಾ ಇದಾರೆ. ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಎಲ್ಲೂ ಹೋಗಿಲ್ಲ, ಬೆಳೆದಿರೋದು ರೇಟ್ ಜಾಸ್ತಿ ಆಗೈತೆ. ಅದರಿಂದ ಅವ್ರು ಕಟ್ಕೊಂಡು ತಂದು ಅದು ರೇಟ್ ಜಾಸ್ತಿ ಆಗ್ತೈತೆ. ಲೆಕ್ಕ ಹಾಕೊಂಡ್ರೆ 1 kg ಬರೋದೇ ಅಷ್ಟೇ, 1 ಮಾರು 1.5 ಮಾರು ಅಲ್ಲಿಗೆ ಖಾಲಿ ಮಾಡಿ ಅಲ್ಲಿಗೆ ಬರುತ್ತೆ. 1 ಮಾರ ಮೇಲೆ 5 10 ರೂಪಾಯಿ ಕಷ್ಟ ಐತೆ. ಅದಕ್ಕೆ ಜನ ಅದಕ್ಕೆ ಇದು ಮಾಡ್ತಾರೆ. ಥ್ಯಾಂಕ್ ಯು. ಬನ್ನಿ, ಹೂವಿನ ವ್ಯಾಪಾರದ ಬಗ್ಗೆ ಸ್ವಲ್ಪ ಚರ್ಚೆ ನಡೆಯುತ್ತೆ ಇಲ್ಲಿ, ಅದನ್ನು ಕೂಡ ರೆಕಾರ್ಡ್ ಮಾಡಿದ್ದೇನೆ. ನೋಡ್ತಾ ಹೋಗಿ ಹೂವಿನ ರೇಟು ಎಷ್ಟು ಆಗಿದೆ ಅಂತ ತಿಳ್ಕೊಳ್ಳಿ ಗ್ರಾಹಕರೇ. ಕಾಲ್ ಕೆಜಿ ಕೊಡಿ. ತಗೊಳ್ಳೋದ? ಕಾಲ್ ಕೆಜಿ ಕೊಡಿ. ಇದು ಕಾಲ್ ಕೆಜಿ ಕೊಡಿ. ಶಾವಂತಿಗೆ ಕಾಲ್ ಕೆಜಿ ಕೊಡಿ. ಕಾಲ್ ಕೆಜಿ ಕೊಡಿ. ಹಬ್ಬ ಮಾಡ್ದಂಗೆ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ವೀಕ್ಷಕರೇ. ಮುಂದಿನ ಒಂದು ಹೊಸ ವರ್ಷ ನಮಗೆ ಹರ್ಷವನ್ನು ತರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ನಿಮ್ಮ ಒಂದು ಸಹಕಾರ ಸಹಯೋಗ ನನಗೆ ಇದೇ ರೀತಿ ಇರಲಿ. ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮೊಂದಿಗೆ ನಾನು ಬರುತ್ತೇನೆ ಮಾತನಾಡಲು. ಧನ್ಯವಾದ ವೀಕ್ಷಕರೇ. ಹೊಸ ವರ್ಷ ಹರ್ಷವನ್ನು ತರಲಿ ನಿಮಗೆ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನ ವೈಟಿ ಕುಟುಂಬದವರಿಗೆ. ಧನ್ಯವಾದಗಳು.